ಮಹಿಳೆಯರಿಗೆ ಅಮ್ಮನೇ ದೇವರು. ಶಶಿಕಲಾ ಮಗ್ದುಮ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ನದಾಫ್. ಮಹಿಳೆಯರು ಶ್ರಮಿಕ ಜೀವಿ ಹೌದು. ಮಕ್ಕಳ ಸಾಧಕ ಬಾಧಕ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಮ್ಮನೇ ದೇವರು ಎಂದು ಶ್ರೀಮತಿ ಶಶಿಕಲಾ ಮಗ್ದುಮ್ ಅವರು ಹೇಳಿದರು. ಅಮ್ಮ ಸೇವೆ ಸಂಸ್ಥೆಯು ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಆಯೋಜಿಸಿದ ಸಾಧಕ ಮಹಿಳೆಯರಿಗೆ ಸನ್ಮಾನ ಹಾಗೂ ಶ್ರಮಿಕ ಮಹಿಳೆಯರಿಗೆ ಗೌರವ ಸಮರ್ಪಣಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀಮತಿ ಶಾರದಾ ಕೌದಿ ಅವರು ಅಮ್ಮನ ನಿಸ್ವಾರ್ಥ ಸೇವೆಯನ್ನು ಯಾರು ಗುರುತಿಸಿ ಎಷ್ಟು ಗೌರವಿಸಿದರೂ ಕಡಿಮೆ ಎಂದರು. ಕಾರ್ಯಕ್ರಮದಲ್ಲಿ ಇಸ್ಮೆಲ್ಲಾ ಝೇವಿಯರ್, ಜ್ಯೋತಿ ಬಾವಿಕಟ್ಟಿ ಇನ್ನಿತರರು ಭಾಗವಹಿಸಿದವರನ್ನು ಮಮ್ತಾಜ್ ನದಾಫ್ ಇವರು ಎಲ್ಲರನ್ನ ಸ್ವಾಗತಿಸಿದರು. HD ನದಾಫ್ ರವರು ಪ್ರಾರ್ಥನೆ ಮಾಡಿದರು. ರವಿ ಕುಲಕರ್ಣಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಾಧಕ ಶ್ರಮಿಕ ಮಹಿಳೆಯರಿಗೆ ಸನ್ಮಾನ ಹಾಗೂ ಗೌರವ ಸಮರ್ಪಣಾ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದ್ದರು. ತನಗೋಸ್ಕರ ಏನನ್ನೂ ಬಯಸಲಿಲ್ಲ, ತನಗೋಸ್ಕರ ಏನನ್ನೂ ಮಾಡಿಕೊಳ್ಳಲಿಲ್ಲ, ಅಥವಾ ನನಗೇನೂ ಇಲ್ಲ ಅಂತ ಯಾವತ್ತೂ ಹೊರಗಲಿಲ್ಲ. ನಾವು ಸೋತಾಗ ಸದಾ ನಮ್ಮ ಜೊತೆಗೆ ನಿಂತುಕೊಂಡು ಏನಿಲ್ಲ, ಜಗತ್ತು ಭಾಳ ದೊಡ್ಡದದ, ಮುಂದುವರಿ, ಬದುಕು ನಿಂದಾಗ್ತದಂತ ಹುರಿದುಂಬಿಸೋಳು, ಪ್ರೇರಣೆ ಕೊಟ್ಟೋಳು ಅಮ್ಮ. ನಾವು ನಕ್ಕಾಗ ನಮ್ಮ ನಗುವಿನೊಳಗೆ ತನ್ನ ಖುಷಿಯನ್ನು ಕಂಡಂತಹ ಅಪರೂಪದ ಜೀವ ಅಂದರೆ ಅದು ಅಮ್ಮ. ನಮಗಾಗಿ ತನ್ನ ಇಡೀ ಜೀವನವನ್ನೇ ಮೀಸಲಿಟ್ಟಂತಹ, ಅದು ಯಾವುದೇ ವಿವರಣೆಗೆ ದಕ್ಕಲಾರದಂತಹ ಒಂದು ಸ್ವರೂಪಿ ತಾಯಿ. ಸುತನೇ ತಾಯಿಯದೆ ಹಾಲನ್ನು ದೇಕರಿಸಿದಾಟಿದ ದುಃಖದ ಸಹನೆ, ಬ್ರಾಹ್ಮಣ ಕುಲ ದಂಪತಿಗಳ ದೈವಕ ಜನಿಸಿದ ಸುಂದರ ಸುತನೇ, ತಾಯಿಯದೆ ಹಾಲನ್ನು ದೇಕರಿಸಿದಾಟಿದ ದುಃಖದ ಸಹನೆ, ಮಾತೆಯ ಮನದಲ್ಲಿ ಮೂಡಿದ ಬಯಕೆಗೆ ಬೀರಿದಿ ಭ್ರಾಂತಿಯ ಭವನಿ, ತಾಯಿ ಕರುಳಿನ ಕರುಣೆ ಕರೆಗೆ ಬಂದನು ಪರಶಿವ ನಿನ್ನ ಮನಿಗೆ. ಸದಸ್ಯರಿಗೂ ಮತ್ತೆ ಉಪಾಧ್ಯಕ್ಷರಾಗಿರುವ KC ಚಂದ್ರಶೇಖರ್ ಅವರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ವಿಶೇಷವಾಗಿ ಇವತ್ತು ಇಲ್ಲಿ ಸನ್ಮಾನಗೊಳ್ಳಲಿಕ್ಕೆ ಬಂದಿರುವಂತಹ ಎಲ್ಲ ಮಹಿಳೆಯರು, ವಿಶೇಷವಾಗಿ ಎಲ್ಲರೂ ಮಹಿಳೆಯರೇ ಸನ್ಮಾನಿತಗೊಳ್ತಾ ಇರೋದು ಒಂದು ವಿಶೇಷ ಅಂತ ಅನ್ನಿಸ್ತಾ ಇದೆ. ಸೊ ಮಹಿಳೆಯರಿಗೆ ಹಾಗೂ ಗೃಹಿಣಿಯರಿಗೆ ಮತ್ತೆ ಹಾಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ನನ್ನೆಲ್ಲ ಸಹೋದರರು ಕೂಡ ಇಲ್ಲಿ ಇದ್ದಾರೆ. ಲಿಂಗರಾಜ್ ಅಂಗಡಿ ಸರ್ ಇದ್ದಾರೆ, ನನ್ನ ಕಲಿಗಾದಂತಹ ಸಾಧನೆ ಸರ್, ಮತ್ತೆ ವರ್ಧಿನ್ ಸರ್, ಭಾವಿಕಟ್ಟಿ ಸರ್, ಎಲ್ಲರೆಲ್ಲರೂ ನನ್ನ ಜೊತೆ ಇರುವಂಥ ನನ್ನ ಕಾರ್ಯಕ್ರಮ ಇದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈ ಅಮ್ಮ ಸೇವಾ ಸಂಸ್ಥೆ ಸರ್ ಹೇಳಿದಂಗೆ 10-12 ವರ್ಷಗಳಿಂದ ತನ್ನ ಸೇವೆಯನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. 2 ವರ್ಷ ಕೋವಿಡ್ ಟೈಮಲ್ಲಿ ಬಿಟ್ಟು ಅಂತ ಹೇಳಿದ್ದಾರೆ. ಸೊ ಒಂದೊಂದು ಕ್ಷೇತ್ರದಲ್ಲಿ ವಿಶೇಷ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು 10-12 ವರ್ಷಗಳವರೆಗೂ ನಿರಂತರವಾಗಿ ನಡೆಸ್ತಿರೋದಕ್ಕೆ ಕಾರಣ ಅಂತ ನಾನು ಯೋಚಿಸಿದಾಗ ನನಗೆ ಅನಿಸಿರೋದು ಆ ಸಂಸ್ಥೆಗೆ ಅಮ್ಮ ಅಂತ ಹೆಸರಿಟ್ಟಿರೋದೇ ಕಾರಣ. ಯಾಕಂದರೆ ಅಮ್ಮ ಈ 2 ಅಕ್ಷರದ ಶಬ್ದದಲ್ಲಿ ಎಂಥ ಮಾಂತ್ರಿಕತೆ ಇದೆ ಅಂದರೆ, ಎಲ್ಲರೂ ಹೇಳ್ತಾರೆ ಅಮ್ಮನ ಆಶೀರ್ವಾದ ಪಡ್ಕೊಂಡ್ರೆ ಎಲ್ಲ ಕೆಲಸನೂ ಸಕ್ಸಸ್ ಅಂತ. ಬಹುಶಃ ಅದೇ ಕಾರಣಕ್ಕಾಗಿ ಈ ಸಂಸ್ಥೆ ನದಾಫ್ ಅವರನ್ನು ಕೈ ಹಿಡಿದು ನಡೆಸಿದೆ ಅಂತ ನಾವು ಹೇಳಬಹುದೇನೋ. ನಮಗೆಲ್ಲ ಗೊತ್ತಿರುವಂಥದ್ದೇ. ಯಾಕಂದರೆ ತಾಯಿಯ ಯಾವ ರೀತಿಯೂ ಹೋಲಿಕೆ ಸಾಧ್ಯ ಇಲ್ಲದಂಥದ್ದು. ಈ ತಾಯಿ ಮಗುವಿನ ಸಂಬಂಧ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ
ತಾಯಿ ಗರ್ಭ ಧರಿಸಿದಾಗ, ಮಹಿಳೆ ಗರ್ಭ ಧರಿಸಿದಾಗ ಅದು ತನ್ನ ಚಿತ್ರವನ್ನ ಗರ್ಭದಲ್ಲಿ ಸ್ಟಾರ್ಟ್ ಆದಾಗಲೇ ತಾಯಿ ಮಗುವಿನ ಸಂಬಂಧ ಪ್ರಾರಂಭ ಆಗ್ತದೆ. ಅಲ್ಲಿ ಅದಕ್ಕೆ ಹೇಳ್ತಾರೆ ಕರುಳಬಳ್ಳಿ ಸಂಬಂಧ ಅಂತ ಹೇಳ್ತಾರೆ, ಅದು ಬಿಡಿಸಲಾಗದ ಅನುಬಂಧ ಅಂತ ಹೇಳ್ಬಹುದು ನಾವು. ಇನ್ನು ತಾಯಿ ಆಗುವ ಭಾಗ್ಯ ಸಿಕ್ಕಿರೋದು ಬಹಳ ಖುಷಿ. ಅಂದರೆ ಹೆಣ್ಮಕ್ಳು ಮಾತ್ರ ಆ ತಾಯಿಯ ಪಟ್ಟವನ್ನು, ಅಮ್ಮನ ಪಟ್ಟವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದು ಪುರುಷರಿಗೆ ಇಲ್ಲ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಮಹಿಳೆಯರು. ಅಯ್ಯೋ ಕಷ್ಟ ಅದು ಇದು ಇಲ್ಲ, ಅದರಲ್ಲಿರುವ ಖುಷಿ ಆ ಮಹಿಳೆಯರಿಗೆ ಮಾತ್ರ ಸಿಗುವಂಥದ್ದು. ಅದಕ್ಕೆ ತಾಯಿಯಾದವಳು ಗರ್ಭದಲ್ಲಿ ಮಗುವಿರುವಾಗ ಯಾವಾಗಲೂ ಸದಾ ನಗ್ತಾ ಇರಬೇಕು, ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಇರಬೇಕು, ಒಳ್ಳೆಯ ವಿಷಯಗಳನ್ನೇ ಕೇಳಬೇಕು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಪೌರಾಣಿಕ ಕಥೆಗಳನ್ನು ಓದಬೇಕು, ನೀತಿ ಕಥೆಗಳನ್ನು ಓದಬೇಕು ಅಂತ ಹೇಳ್ತಾರೆ. ಯಾಕೆ? ಮಗು ಹೊಟ್ಟೆಯಲ್ಲಿದ್ದಾಗ ತಾಯಿ ಏನು ಊಟ ಮಾಡ್ತಾಳೆ ಅದನ್ನು ಊಟ ಮಾಡ್ತದೆ, ಅವಳು ಏನು ಮಾತಾಡ್ತಾಳೆ ಅದನ್ನು ಕೇಳಿಸ್ಕೊಳ್ತದೆ, ಅವಳ ನಡೆ ನುಡಿ ಅದರ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಮಗು ಚೆನ್ನಾಗಿ ಬೆಳಿಬೇಕು, ಸಂಸ್ಕಾರವಂತರ ಆಗಬೇಕು ಅಂದರೆ ಇಟ್ ಶುಡ್ ಬಿ ಮೌಲ್ಡೆಡ್ ವೆನ್ ಇಟ್ ಈಸ್ ಇನ್ ದ ವೂಮ್ ಓನ್ಲಿ. ಅದಕ್ಕೆ ತಾಯಿ ಆ ಮಗುವಿಗೆ ಸಂಸ್ಕಾರ ಕೊಡೋದಕ್ಕೋಸ್ಕರ ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಎಲ್ಲ ತಾಯಿಯಂದ್ರು ಒಳ್ಳೆಯವರಾದರೆ ಎಲ್ಲ ಮಕ್ಕಳು ಒಳ್ಳೆಯವರು ಇರಬೇಕಿತ್ತು ಇವತ್ತು ಸಮಾಜದಲ್ಲಿ. ಆದರೆ ಯಾಕೆ ಹಾಗಾಗ್ತಾ ಇಲ್ಲ? ಸಮಾಜದಲ್ಲಿ ಯಾಕೆ ಸಮಸ್ಯೆಗಳು ಉಂಟುಕೊಳ್ತಾ ಇದ್ದೀವಿ? ಹಾಗಂದ್ರೆ ತಾಯಿ ಕೆಟ್ಟವಳು ಇರ್ತಾಳ? ಇಲ್ಲ, ತಾಯಿ ಕೆಟ್ಟವಳೇ ಇಲ್ಲ. ಬಹುಶಃ ಬರೀ ಧಾರಾವಾಹಿಗಳಲ್ಲಿ ಮಹಿಳೆಯರನ್ನೆಲ್ಲ ವಿಲನ್ಸ್ ಮಾಡಿ ತೋರಿಸ್ತಾ ಇದ್ದಾರಲ್ಲ, ಬಹುಶಃ ಅಲ್ಲಿ ಇರಬಹುದು. ಆದರೆ ತಾಯಿ ಕೆಟ್ಟವಳಲ್ಲ. ಆದರೆ ಅವಳ ಪ್ರೀತಿ ಅತಿಯಾಗಿದೆ, ಕುರುಡು ಪ್ರೀತಿ, ಮಕ್ಕಳ ಮೇಲಿನ ಕುರುಡು ಪ್ರೀತಿ. ಈಗ ಮಕ್ಕಳು ತಪ್ಪು ಮಾಡಿದಾಗ ಶಿಕ್ಷೆ ಮಾಡೋದಿಲ್ಲ, ಸುಳ್ಳು ಹೇಳಿದಾಗ ಶಿಕ್ಷೆ ಮಾಡೋದಿಲ್ಲ. ಈಗ ಒಂದು ಮಗು ಬಂದ, ಆಂಟಿ ನಿಮ್ಮ ಮಗ ನನ್ನ ಪೆನ್ನನ್ನು ತಗೊಂಡಿದ್ದಾನೆ ಸ್ಕೂಲಲ್ಲಿ ಅಂತ ಹೇಳಿದರೆ ಪೆನ್ನು ತೆಗೆದುಬಿಟ್ಟು ನೋಡಿ, ಅಯ್ಯೋ ಇದೇ ಥರದ್ದು ಪೆನ್ನಪ್ಪ, ಉಂಡಿದು ಪೆನ್ನು ನಾನು ಮೊನ್ನೆ ಕೊಡಿಸಿದ್ದೇನೆ ಅಂತ ಹೇಳ್ತಾರೆ. ಟೀಚರ್ಸ್ ಸ್ಕೂಲ್ಗೆ ಯಾಕೆ ಬರಲಿಲ್ಲ ಅಂದರೆ ಆ ಮಗು ಹೇಳ್ತದೆ, ಇಲ್ಲ ನಮ್ಮ ಮಮ್ಮಿಗೆ ಆರಾಮಿದ್ದಿದ್ದಿಲ್ಲ, ಜ್ವರ ಬಂದಿತ್ತು ಅದಕ್ಕೆ ಅಂತ ಹೇಳ್ತಾನೆ. ಹೌದಾ ಅಂತ ಅವ್ರನ್ನ ಕೆಡಿಸಿದ್ರೆ ಅವ್ರು ಹೇಳ್ತಾರೆ ಆ ಹುಡುಗಗೆ ಆರಾಮಿರ್ತಿಲ್ಲ, ಅದ್ರ ತಾಯಿ ಹೆಸರು ಹೇಳ್ತಾರೆ, ಯಾಕೆ ಹೋಮ್ವರ್ಕ್ ಮಾಡೋಳ್ತಾ ಇಲ್ಲ, ಅದಕ್ಕೆ ಅವ್ರ ತಾಯಿ ಹತ್ರ ಹಾಗೆ ಹೇಳ್ತಾರೆ. ಅಂದರೆ ನೀವು ಚಿಗುರಿದ್ದಾಗ ಚಿವುಟದೆ ಇದ್ದರೆ ಆ ತಪ್ಪುಗಳು ದೊಡ್ಡ ತಪ್ಪುಗಳನ್ನು ನಾವು ಮಾಡ್ತಾರೆ. ಕೊನೆಗೆ ಆ ತಪ್ಪು ಮಾಡೋದ್ರಿಂದ ತಂದೆ ತಾಯಿಗೆ ಮಾತ್ರ ತೊಂದರೆ ಅಲ್ಲ, ಸಮಾಜಕ್ಕೂ ಕೂಡ ಕಂಟಕರಾಗ್ತಾರೆ. ಆ ದೃಷ್ಟಿಯಲ್ಲಿ ತಾಯಿ ತನ್ನ ಜವಾಬ್ದಾರಿಯನ್ನು ಬಹಳ ಅರ್ಥಕೊಳ್ಳಬೇಕಾಗಿದೆ. ಯಾವ ರೀತಿ ನಾವು ಸಂಸ್ಕಾರವನ್ನು ಕೊಡಬೇಕು, ಯಾವ ರೀತಿಯ ಮೌಲ್ಯಗಳನ್ನು ನಾವು ಮಕ್ಕಳಲ್ಲಿ ಹಾಕಬೇಕು ಅನ್ನೋದನ್ನು ಬಹಳ ಯೋಚನೆ ಮಾಡಬೇಕಾಗಿದೆ. ಈಗ ಸಹೋದರಿಯವರು ಬಹಳ ಚೆನ್ನಾಗಿ ಹೇಳಿದರು. ನನಗೆ ಹೇಳಲಿಕ್ಕೆ ಏನೂ ಇಲ್ಲ ಅಂದ್ಕೊಂಡೆ. ಆದರೆ ಮೊನ್ನೆ ತಾನೇ ನಾನು ಮರೆಯಲಿ ಹ್ಯಾಂಗೆ ಅಂತ ಹೇಳಿ ಒಂದು ಕವನ ಸಂಕಲನವನ್ನು ಮೊದಲನ ಬಿಡುಗಡೆ ಮಾಡಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ. ಸಹೋದರಿ ಶಾರದಾ ಅವರು ಹೇಳ್ತಿರುವಾಗ ನಿಜವಾಗಿ ಹೇಳ್ತೇನೆ, ನನಗೆ ಈಗಿನ ಅಮ್ಮಂದಿರ ನೆನಪುಗಳಾದವು. ಯಾಕಂದರೆ ನಾನು ಕೆಲಸ ಮಾಡ್ತಿರೋದೇ 100% ವಿತ್ ವಿಮೆನ್. ಈಗ ನಿನ್ನೆ ನಾನು ರಾಮದುರ್ಗದಲ್ಲಿದ್ದೆ, ಅಮ್ಮನನ್ನು ಸ್ಮರಣೆ ಮಾಡಲಿಕ್ಕಾಗಿಯೇ ಒಂದು ಕಾರ್ಯಕ್ರಮ ಇತ್ತು. ಇಳಿಗೇರ್ ಸರ್ ಅವರು, ಬಿ.ಐ. ಇಳಿಗೇರ್ ಸರ್ ಅವರ ಹೆಂಡತಿ ಅಮ್ಮನಿಗೆ ಎಷ್ಟು ದೊಡ್ಡವಳಾದ್ರೂ ಕೂಡ ಪ್ರಶ್ನೆ ಕೇಳ್ತಿಲ್ಲ, ಅಮ್ಮ ನೀನು ಹೊಟ್ಟೆ ಯಾಕೆ ಹಿಂಗೆ ಅಂತ. ಅವಾಗ ಅಮ್ಮ ಹೇಳ್ತಿತ್ತು ನಮಗೆ, ಅವಕ್ಕೆ ಬರೆದಂಥದ್ದನ್ನು, ತ್ಯಾಗ ಬಲಿದಾನದ ನಾಮವೇ ಅಮ್ಮ, ಸುಂದರ ಕುಸುಮದಂತಿದ್ದ ನಿನ್ನ ಸುಕೋಮಲ ಶರೀರದ ಮೇಲೆ ನನ್ನ ಬರುವಿಕೆಯ ಚಿತ್ತಾರ. ಆ ಹೊಟ್ಟೆ ಮೇಲೆ ಬರುವಂಥ, ಗರ್ಭಧರಿಸಿದ ಮೇಲೆ ಬರುವಂಥ ಆ ಚಿತ್ತಾರ ಅಂತ ನಾನು ಅದನ್ನು ಹೇಳಿದ್ದೇನೆ. ಅದೊಂದು ಚಿತ್ತಾರ, ನನ್ನ ಗುರುತು ಅಂತ. ನಿನ್ನ ಕರುಳು ಕುಡಿಯಾಗಿಸಿದೆ ನೀ ನನ್ನಮ್ಮ, ನಿನ್ನ ಹರಿಯದ 18ರಲ್ಲಿ ನೀನಾದೆ ಅಮ್ಮ. ಅವಾಗೆಲ್ಲ ಯಾವಾಗೆಲ್ಲ ಬೇಗ, ನನಗೆ 15 ವರ್ಷದಲ್ಲಿ ಅಮ್ಮ ಆಗಿದ್ದೆ, ಆದರೆ ನನ್ನಮ್ಮ 18ರಲ್ಲೇ ಅಮ್ಮ ಆಗಿತ್ತು. ಸೊ ಅದನ್ನೇ ಬರೆದಿದ್ದೀನಿ ನನ್ನ ಅಮ್ಮನಿಗೆ, ಅಮ್ಮ ನಿನ್ನ ಕರುಳು ಕುಡಿ ನಾನಮ್ಮ, ನನ್ನ ಜಗತ್ತು ನೀನಮ್ಮ. ಮೇಡಮ್ ಅವ್ರು ಹೇಳಿದಂಗೆ ಮಗುವನ್ನ ಎಷ್ಟು ಮೇಲೆ ತಾಯಿ ಹೆಸರು ಕೂಡ ಅದು ಹೆದರಲ್ಲ, ಅದೇ ಅಷ್ಟೇ ಲೆವೆಲಲ್ಲಿ ಕೆಳಗೆ ಬರುತ್ತೆ. ಅದು ಒಂದು ಏನು ಹೇಳ್ತಾರೆ, ಒಂದು ಆಯಸ್ಕಾಂತ ಥರ ಅಮ್ಮನ ಲವ್, ಅದು ಆಯಸ್ ಕಷ್ಟ. ಜಯಶ್ರೀ ಮೇಡಮ್ ಅವರು ನಮ್ಮ ಮನೆ ಪಕ್ಕದಲ್ಲಿನೇ ಇದ್ದಾರೆ, ಅಲ್ಲಿ ನಮ್ಮಮ್ಮ ಅವರು ಅಲ್ಲೇ ಇದ್ದಾರೆ, ಅವ್ರ ದಿನ ನಮ್ಮಮ್ಮನ ಮೀಟ್ ಮಾಡ್ತಾ ಇರ್ತಾರೆ. ಸೊ ನಮ್ಮಮ್ಮ ಅಷ್ಟು ಒಂದು ಅದ್ಭುತವಾದಂಥ ವ್ಯಕ್ತಿ. ಬಹುಶಃ ನಮ್ಮ ನದಾಫ್ ಅಮ್ಮ ಕೂಡ ಹಾಗೆ ಇದ್ರು ಅಂತ ಹೇಳಿ ನದಾಫ್ ಭಯ್ಯ ಇವತ್ತು ಇಷ್ಟು ಸಜ್ಜನರಾಗಲಿಕ್ಕೆ, ಇಷ್ಟು ಅಮ್ಮನನ್ನು ಸಂಭ್ರಮಿಸಲಿಕ್ಕೆ ಮತ್ತು ನಮ್ಮಂಥ ಅಮ್ಮಂದಿರನ್ನ ಕರೆದು ಗುರುತಿಸಿ ಮಾತಾಡಿಸ್ಲಿಕ್ಕೆ. ಮತ್ತು ಅಮ್ಮನ ಬಗ್ಗೆ ನಾನು ಬರೆದಂಥ ಕನಿಷ್ಠ 108 ಕವನಗಳು ಇದರಲ್ಲಿ ಇದೆ. ಬಟ್ ನಾನು ಬೇರೆ 3 ಓದಿದ್ದೀನಿ.
ಯಾಕಂದರೆ ನಾವು ಅಮ್ಮನನ್ನು ಅರ್ಥ ಮಾಡಬೇಕು. ಹೆಣ್ಣು ಗಂಡು ಹುಟ್ಟಲಿಕ್ಕೆ ಅಮ್ಮ ಕಾರಣ ಅಲ್ಲ, ಅಪ್ಪನೇ ಕಾರಣ. ಆದರೆ ತಲೆ ಮೇಲೆ ಹಾಕೋದು ನಾವು ಅಮ್ಮನ ಮೇಲೆ. ಯಾಕಂದರೆ ಅಂಥ ಸಾಕಷ್ಟು ಕೇಸ್ಗಳನ್ನು ಮಗ್ದುಮ್ ಸರ್ ಅವರು, ಭವ್ಯಕಟ್ಟಿ ಸರ್ ಅವರು, ಇಲ್ಲ ಅಣ್ಣ ಅವನು ವಕೀಲ ಇದ್ದಾರೆ, ನಮ್ಮ ಅಣ್ಣ ರವಿ ಅಣ್ಣ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾಕೆ 2ನೇ ಮದುವೆ ಆಗ್ತಾ ಇದ್ದೀರಿ? ಇಲ್ರಿ ಆಕೆಗೆ ಬರೀ 3 ಹೆಣ್ಣು ಹುಟ್ಟಿ ಬಿಟ್ಟಾವ್ರಿ ಮೇಡಮ್, ಅದಕ್ಕೆ 4ನೇದು ಮದುವೆ ಆಗ್ತಂದ್ರೆ ಗಂಡು ಹುಡ್ತದೆ. ಇಂಥವು ಸಾಕಷ್ಟು ಪ್ರಕರಣಗಳನ್ನು ನಾವು ಸಾಂತ್ವನ ಕೇಂದ್ರದ ಮೂಲಕ, ನಮ್ಮ ಸಂಸ್ಥೆ ಮೂಲಕ ನಾವು ಬಗೆಹರಿಸ್ತೀವಿ. अम्मा जिंदगी की पहली शिक्षक माँ, जिंदगी की पहली दोस्त भी माँ, जिंदगी भी माँ क्योंकि जिंदगी देने वाली भी माँ। जब बच्चा और साथ में क्या सुख दुख में जो है, हमें कभी भी देखिए हमें कुछ भी गम आए, हमें दुख आए तो माँ हमारे साथ खड़ी रहती है। समाज हमें सब पहचाने ना जाने, लेकिन माँ हमेशा हमें पहचान लेती है कि मेरे बच्चे को तकलीफ है, तो वो क्या करती है कि अपने सभी गम दुख को भूल के, अपने सभी काम को छोड़ के बच्चे की देख रेख करती है। मैं अपने ही एग्जांपल देती हूँ। मैं 5 साल जॉब करी हूँ लेक्चर के रूप में, लेकिन जब मेरे 3 बच्चे पैदा हुए तो मेरे हस्बैंड ने कहा लेक्चर वहाँ 100 लोगों को देने के जाने से बजाय तू 3 बच्चों को पढ़ा, 100 ಮಂದಿ ಏನು ಓದಿಸ್ತಿ, 3 ಮಂದಿಗೆ ಓದಿಸು। तो मैं अपना जॉब छोड़ के घर बैठ गई। तब से मैं आज तक सिर्फ अपने बच्चों के लिए अपना जीवन कुर्बान करी हूँ। यहाँ तक कि मैं अपने 3 बच्चों का भी छोड़ के, अब मेरे 4 पोते पोती है, उन 4 को भी मैं ही पढ़ा रही हूँ। क्योंकि बच्चे जो है उनकी जो मतलब माँ है, वो लोग काम नहीं करने जाते, लेकिन घर में बैठे रहते। फिर मैं बोलती पढ़ो। मेरी बेटी की एक बेटी है, वो हमारे पास ही रहती है अभी, तो उसकी भी वो हाई कोर्ट एडवोकेट है, तो उसके बेटी को भी मैं ही पढ़ाती हूँ, यानी मैं ही उसको पढ़ाने टाइम देती हूँ। ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.